ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ದೊಡ್ಡ ರಾಜಕೀಯ ಪಲ್ಲಟ ಆಗತ್ತಾ? ಬಿಜೆಪಿಯ ಹೊಡೆತಕ್ಕೆ ತತ್ತರಿಸ್ತಾ ಇರೋ ಪಕ್ಷಗಳು ಈಗ ಒಟ್ಟಾಗಿ ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಂಡು ಅಖಾಡಕ್ಕಿಳಿಯತ್ವಾ? ಪಶ್ಚಿಮ ಬಂಗಾಳದಲ್ಲಿ ಸೋತಿದ್ದ ತೃಣಮೂಲ ಕಾಂಗ್ರೆಸ್ ಅದರ ಸಂಸ್ಥಾಪಕಿ ಮಮತಾ ಅವರನ್ನೇ ಪಕ್ಷದಿಂದ ಹೊರಹಾಕೋದಿಕ್ಕೆ ಸಿದ್ಧ ಆಗ್ತಾ ಇರೋ ಸಂದರ್ಭದಲ್ಲಿ ಮಮತಾ ಅವರನ್ನ ಮತ್ತೆ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತಗೊಂಡು ಬಿಡುತ್ತಾ? ಇಷ್ಟು ವರ್ಷ ಅಲ್ಲಿ ಕಾಂಗ್ರೆಸ್ ಅನ್ನ ದೂರಾನೇ ಇಡ್ತಾ ಅವರ ಶಕ್ತಿಯನ್ನ ಪೂರ್ತಿಯಾಗಿ ಕಿತ್ಕೊಂಡ ಮಮತಾ ಬ್ಯಾನರ್ಜಿ ಈಗ ಮತ್ತೆ ಅದೇ ಕಾಂಗ್ರೆಸ್ನ ತೆಕ್ಕೆಗೆ ಜಾರ್ತಾರ? ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಹಾಗೂ ಜನಸೇನಾ ಪಕ್ಷವನ್ನ ಎದುರಿಸುವ ನಿಟ್ಟಲ್ಲಿ ಜಗನ್ ಮತ್ತು ಕಾಂಗ್ರೆಸ್ ಎರಡು ಕೈ ಜೋಡಿಸುತ್ವಾ? ಇಂಥ ಹಲವು ಪ್ರಶ್ನೆಗಳು, ಸಂಶಯಗಳು, ಕುತೂಹಲಗಳು ದೆಹಲಿಯ ಅಂಗಳದಲ್ಲಿ ಓಡಾಡ್ತಾ ಇವೆ. ಹಾಗಾದ್ರೆ ಆ ಪಕ್ಷಗಳಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಈಗಾಗಲೇ ಇಂಡಿ ಕೂಟವನ್ನು ಮಾಡಿಕೊಂಡಿರೋ ವಿಪಕ್ಷಗಳಲ್ಲಿ ಈಗ ಇದೆಂಥ ವಿಲೀನದ ಉತ್ಸಾಹ? ಬನ್ನಿ ನೋಡೋಣ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಸೋಲು ತೃಣಮೂಲ ಕಾಂಗ್ರೆಸ್ನ ಬುಡವನ್ನ ಅಲುಗಾಡಿಸ್ತಾ ಇದೆ. ಇರೋ 80 ಮಂದಿ ಶಾಸಕರ ಪೈಕಿ 60 ಮಂದಿ ಬಂಡಾಯ ಸಾರಿದ್ದಾರೆ. ಮತ್ತೊಂದು ಕಡೆ 28 ಸಂಸದರ ಪೈಕಿ 20 ಮಂದಿ ಮಮತಾ ವಿರುದ್ಧ ನಿಂತಿದ್ದಾರೆ. ಅವರು ತಮ್ಮನ್ನ ಪ್ರತ್ಯೇಕ ಬಣ ಅಂತ ಗುರುತಿಸಬೇಕು ಅಂತ ಸ್ಪೀಕರ್ಗೆ ಪತ್ರ ಕೊಟ್ಟಿರೋದು ಮಾತ್ರ ಅಲ್ಲ, ನಮ್ಮ ಬಣ NDAಗೆ ಬೆಂಬಲ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಮೂಲಕ NDA ಲೋಕಸಭೆಯಲ್ಲಿ 3/2 ಬಹುಮತವನ್ನು ಕೂಡ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಗೆಳೆಯರೆ, ನಮ್ಮ ಹತ್ರ ಹಣ ಮತ್ತು ಅಧಿಕಾರ ಇದ್ರೆ ಜಗತ್ತು ನಮ್ಮನ್ನ ಹೌ ಆರ್ ಯು ಅಂತ ಕೇಳುತ್ತೆ. ಅದು ಕಳಚಿ ಬಿದ್ದ ದಿನ ಹೂ ಆರ್ ಯು ಅನ್ನತ್ತೆ ಅನ್ನೋದಕ್ಕೆ ಮಮತಾ ಬ್ಯಾನರ್ಜಿ ಒಂದು ಸ್ಪಷ್ಟ ಉದಾಹರಣೆ. ಇಷ್ಟು ದಿನ ಯಾರು ಮಮತಾ ಅವರನ್ನ ದುರ್ಗೆ, ಕೋಲ್ಕತಾ ಕೋಳಿ ಅಂತೆಲ್ಲ ಹೊಗಳ್ತಾ ಮಮತಾ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು ಅದೇ ನಾಯಕರು ಈಗ ಮಮತಾ ವಿರುದ್ಧ ನಿಂತಿದ್ದಾರೆ. ಹಾಗೆ ಈ ಬಂಡಾಯ ಹಾಗೂ ಭಿನ್ನ ಮತಗಳು ಹೊಸ ರಾಜಕೀಯ ಸಮೀಕರಣಕ್ಕೆ ಒಂದು ಅಡಿಗಲ್ಲನ್ನು ಹಾಕ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ TMC 2024ರಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡನ್ನೂ ಎದುರಿಸಿ ಭರ್ಜರಿ ಲಾಭವನ್ನು ಮಾಡಿಕೊಳ್ತು. 2019ರಲ್ಲಿ 22 ಲೋಕಸಭಾ ಕ್ಷೇತ್ರಗಳಲ್ಲಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದ TMCಗೆ 24ರಲ್ಲಿ 29 ಕ್ಷೇತ್ರಗಳು ಒಲಿದು ಬಂತು. ಅದರಲ್ಲೂ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೈಯಿಂದ ಬುರ್ಹಾನ್ಪುರ್ ಕ್ಷೇತ್ರವನ್ನ ಕಿತ್ತುಕೊಂಡಿದ್ದು TMCಯ ಬಹುದೊಡ್ಡ ಗೇಮ್ ಪ್ಲಾನ್ ಅಂತ ಬಿಂಬಿತ ಆಯಿತು. ಬುರ್ಹಾನ್ಪುರ 40% ಮುಸ್ಲಿಂ ಮತದಾರರನ್ನ ಹೊಂದಿರೋ ಕ್ಷೇತ್ರ. ಅಲ್ಲಿ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಆರಿಸಿ ಬರ್ತಾ ಇದ್ರು. ಪಾಪ ಆತನನ್ನ 2019ರಿಂದ 24ರವರೆಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕನನ್ನಾಗಿ ಕೂಡ ಮಾಡಲಾಗಿತ್ತು. ಇಂಥ ಅಧೀರ್ ರಂಜನ್ ವಿರುದ್ಧ ಮಮತಾ ಯೂಸುಫ್ ಪಠಾಣ್ನ ನಿಲ್ಲಿಸಿದರು. ಸಹಜವಾಗಿ ಮುಸ್ಲಿಂ ಮತಗಳು ಯೂಸುಫ್ಗೆ ಬಿದ್ವು, ಅಧೀರ್ ಸೋತ್ರು. ಅಲ್ಲಿವರೆಗೆ ಅಲ್ಪಸಂಖ್ಯಾತರ ಪರ ವಿಪರೀತ ಮಾತಾಡ್ತಾ ಇದ್ದ ಚೌಧರಿ ಅವರ ದನಿ ಈ ಸೋಲಿನ ನಂತರ ಸ್ವಲ್ಪ ಬದಲು ಕೂಡ ಆಯಿತು. ಇನ್ನು TMCಯಲ್ಲಿ ಯುವ ನಾಯಕರ ದಂಡೆ ನೆರೆದಿತ್ತು. ಅದರಲ್ಲೂ ಅಲ್ಲಿ ನಾರಿ ಶಕ್ತಿಯ ಲೆಕ್ಕ ತುಸು ಹೆಚ್ಚಾಗೇ ಇತ್ತು. ಮಹುವಾ ಮೈತ್ರಾ, ಸಯೋನಿ ಘೋಷ್, ಕಾಕೋಲಿ ಘೋಷ್, ದಸ್ತಿದಾರ್ ಅಂತ ನಾಯಕಿಯರು TMCಯ ಶಕ್ತಿಯ ಥರ ಕಾಣಿಸ್ಕೊಳ್ತಾ ಇದ್ರು. ಹಾಗೆ ಶತ್ರುಘ್ನ ಸಿನ್ಹಾರಂಥ ಸೀನಿಯರ್ ಲೀಡರುಗಳು ದೀದಿಯ ಬೆನ್ನೆಲುಬಾಗಿದ್ರು. ಹೀಗಾಗಿ ಅಲ್ಲಿ 2 ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸಿ ಬೃಹತ್ ಗೆಲುವನ್ನು ದಾಖಲು ಮಾಡ್ತು. ಆದರೆ ಆ ದಾಖಲೆಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಮೊನ್ನೆ ಅಲ್ಲಿ TMC ನೆಲ ಕಚ್ಚಿದೆ. ಮಮತಾ ಕೂಡ ಸೋತಿದ್ದಾರೆ. ಅವರು ಮತ್ತೆ ಸ್ಟ್ರೀಟ್ ಫೈಟ್ಗಳ ಮೂಲಕ ಮೇಲೇಳ್ತಾರೆ ಅಥವಾ ಇರೋ 28 MP ಪೈಕಿ ಯಾರಿಂದಾದರೂ ರಾಜೀನಾಮೆ ಕೊಡಿಸಿ ದೆಹಲಿಗೆ ಹೊರಟು ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾದವು. ಹಾಗೇನಾದರೂ ಮಾಡಬೇಕು ಅಂದರೂ ಕೂಡ ಸುರಕ್ಷಿತ ಕ್ಷೇತ್ರವೊಂದವರಿಗೆ ಬೇಕಿತ್ತು. ಅಂಥ ಕ್ಷೇತ್ರ ಅಂತ ಅಲ್ಲಿದ್ದದ್ದು ಬುರ್ಹಾನ್ಪುರ. 40% ಮುಸ್ಲಿಂ ಮತದಾರರಿರೋ ಕ್ಷೇತ್ರ ಅದು. ಆದರೆ ಯೂಸುಫ್ ಪಠಾಣ್ ದೀದಿಗಾಗಿ ರಾಜೀನಾಮೆಯನ್ನು ಕೊಡಬೇಕಲ್ಲ, ಅಷ್ಟರಲ್ಲಿ TMCನೇ ಒಡೆದು ಹೋಗಿದೆ. ವಿಧಾನಸಭೆಯಲ್ಲಿ ರಿತಬ್ರತಾ ಬ್ಯಾನರ್ಜಿ ಪಕ್ಷವನ್ನು ಹೈಜಾಕ್ ಮಾಡಿದರೆ ಲೋಕಸಭೆಯಲ್ಲಿ 20 ಸಂಸದರು ನಾವು NDAಗೆ ಬೆಂಬಲ ಕೊಡ್ತೀವಿ, ನಮ್ಮದು ಪ್ರತ್ಯೇಕ ಬಣ ಅಂತ ಹೇಳ್ಕೊತಾ ಇದ್ದಾರೆ. ಪಾಪ ದೀದಿ ಈಗ ಬೀದಿ ಅನ್ನೋ ಹಾಗಾಗಿದೆ. ಇಲ್ಲಿ ಬಂಡಾಯ ಎದ್ದಿರುವ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಕಥೆ. ಶತ್ರುಘ್ನ ಸಿನ್ಹಾ ತಮ್ಮ ಇಮೇಜ್ ಅನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ. ಅವರಿಗೆ ರಾಷ್ಟ್ರೀಯ ನಾಯಕರಾಗುವ ಹಂಬಲ ಹೆಚ್ಚಾಗಿದೆ. ಬಿಜೆಪಿಯಿಂದಲೇ TMCಗೆ ಬಂದಿದ್ದ ಸಿನ್ಹಾ ಈಗ ಮತ್ತೆ ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ. ಇನ್ನು ಎಲೆಕ್ಷನ್ ಟೈಮಲ್ಲಿ ನನ್ನ ಕಣ್ಣು ಕಾಬಾ ಮನಸ್ಸು ಮದೀನಾ ಅಂತ ಹಾಡ್ಕೊಂಡು ಓಡಾಡ್ತಾ ಇದ್ದ ಸಯೋನಿ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಯೂಸುಫ್ ಪಠಾಣ್ಗೆ ರಾಜಕೀಯ ಅನುಭವ ಇಲ್ಲ, ಅವರು ಬಹುಮತವನ್ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಹಾಗೆ ಕಲ್ಯಾಣ್ ಬೆನರ್ಜಿ, ಕಾಕೋಲಿ ಘೋಷ್, ದಸ್ತಿದಾರ್, ದೀಪಕ್ ಅಧಿಕಾರಿ ಅಂತವರಿಗೆ ಅಭಿಷೇಕ್ ಬ್ಯಾನರ್ಜಿಯ ನಾಯಕತ್ವ ಇಷ್ಟ ಆಗ್ತಾ ಇಲ್ಲ. ಹಿರಿಯರಿಗೆ ಗೌರವ ಸಿಗ್ತಾ ಇಲ್ಲ ಅನ್ನೋ ಅಸಮಾಧಾನ ಅವರಿಗಿದೆ. ಅವರು ಈ ಸಂದರ್ಭವನ್ನು ಬಳಸ್ಕೊಂಡು ಮಮತಾ ಅವರನ್ನ ಮಣಿಸಿ ಬಿಡುವ ಲೆಕ್ಕಾಚಾರದಲ್ಲಿದ್ದಾರೆ. ಇದೆಲ್ಲದರ ಪರಿಣಾಮ ಪಾಪ ಇಳಿ ವಯಸ್ಸಲ್ಲಿ ಮಮತಾ ತಾವೇ ಕಟ್ಟಿದ ಪಕ್ಷವನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಚಿಂತೆಗೆ ಬೀಳ್ತಾ ಇದ್ರೆ ಅವರನ್ನು ಬಳಸ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಕಾಂಗ್ರೆಸ್ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹಸ್ತಪಕ್ಷ ಯೋಚಿಸ್ತಾ ಇದೆ.
ಗೆಳೆಯರೆ, ಒಮ್ಮೆ ಊಹೆ ಮಾಡ್ಕೊಂಡು ನೋಡಿ, ಇದೇ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮತ್ತೊಮ್ಮೆ TMCನೇ ಆರಿಸಿ ಬಂದಿದ್ರೆ ಮಮತಾ ದೀದಿಯ ಆಟ ಹೇಗೆಲ್ಲ ಇರ್ತಾ ಇತ್ತು. ಅವರು ಇಂಡಿ ಕೂಟವನ್ನು ಮುನ್ನಡೆಸೋ ಲೆಕ್ಕಾಚಾರ ಹಾಕ್ತಾ ಇದ್ರು. ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿ ಇಂಡಿ ಕೂಟದ ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕೆ ಅವರು ಹೊರಟು ನಿಲ್ತಾ ಇದ್ರು. ಹಾಗೆ ಕಾಂಗ್ರೆಸ್ನ ನಾಯಕತ್ವಕ್ಕೆ ಸಡ್ಡು ಹೊಡೆಯೋ ತಂತ್ರಗಳನ್ನ ಕೂಡ ಮಮತಾ ಹೆಣೆಯೋದಕ್ಕೆ ಶುರು ಮಾಡ್ತಾ ಇದ್ರು. ಅದರಲ್ಲಿ ಎಲ್ಲ ಉಲ್ಟಾ ಆಯ್ತು. ಬಿಜೆಪಿಯ ಗೆಲುವು ದೀದಿಯ ದೂರಾಲೋಚನೆಗೆ ಕಡಿವಾಣ ಹಾಕಿದೆ. ಅಷ್ಟೇ ಅಲ್ಲ, ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನ ನಾಯಕತ್ವವನ್ನ ಮತ್ತಷ್ಟು ಗಟ್ಟಿ ಕೂಡ ಮಾಡಿದೆ. ಸೊ ಇಲ್ಲಿ ಸುವೇಂದು ಬಿಜೆಪಿಯನ್ನ ಮಾತ್ರ ಗೆಲ್ಲಿಸಿಲ್ಲ, ಇಂಡಿ ಕೂಟದಲ್ಲಿ ರಾಹುಲ್ ನಾಯಕತ್ವವನ್ನು ಕೂಡ ಹಾಗೆ ಉಳಿಸಿದ್ದಾರೆ. ಇಲ್ಲಿ TMCಯನ್ನ ಕಾಂಗ್ರೆಸ್ ಅಲ್ಲಿ ವಿಲೀನಗೊಳಿಸುವ ಮಾತುಗಳು ಎಲ್ಲಿಂದ ಹುಟ್ಟಿದ್ವೋ ಗೊತ್ತಿಲ್ಲ. ಆದ್ರೆ ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮಮತಾ ದೀದಿ ಹಾಗೂ ಸೋನಿಯಾ ಗಾಂಧಿ ಅವರ ಮಾತುಕತೆಯ ನಂತರ ಇಂಥದ್ದೊಂದು ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಮಮತಾ ತಮ್ಮ ತೃಣಮೂಲ ಕಾಂಗ್ರೆಸ್ ಅನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ವಿಲೀನಗೊಳಿಸಿ ಬಿಡ್ಲಿ, ನಾವು ಅವರಿಗೆ AICC ಉಪಾಧ್ಯಕ್ಷ ಪಟ್ಟವನ್ನ ಕೊಟ್ಟು ಬಿಡ್ತೀವಿ ಅನ್ನೋ ಪ್ರಪೋಸಲ್ ಒಂದನ್ನ ಕಾಂಗ್ರೆಸ್ ಮಮತಾ ಅವರಿಗೆ ಕೊಡ್ತಂತೆ. ಆದ್ರೆ ಮಮತಾ ಅದಕ್ಕೆ ಒಪ್ಪುತ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬಂದ್ವು. ಇದರ ಜೊತೆ ಕಾಂಗ್ರೆಸ್ ಪಕ್ಷ ಆಂಧ್ರ ಪ್ರದೇಶದಲ್ಲಿ ತಮ್ಮ ಹಳೆಯ ಮಿತ್ರ ಹಾಗೂ ಒಂದು ಕಾಲದಲ್ಲಿ ತಮ್ಮದೇ ಪಕ್ಷದಿಂದ ಮುಖ್ಯಮಂತ್ರಿಯಾಗಿದ್ದ ರಾಜಶೇಖರ ರೆಡ್ಡಿ ಅವರ ಪುತ್ರ ಜಗನ್ ಮೋಹನ್ ರೆಡ್ಡಿ ಅವರನ್ನು ಕೂಡ ಸೆಳೆಯುವ ಕಸರತ್ತನ್ನ ಆರಂಭ ಮಾಡಿದೆಯಂತೆ. ಜಗನ್ ಸಹೋದರಿಯ ಮೂಲಕ ಕಾಂಗ್ರೆಸ್ ಈ ಪ್ರಯತ್ನವನ್ನ ಮಾಡ್ತಾ ಇದ್ದು, ಒಂದ್ ವೇಳೆ ಜಗನ್ಮೋಹನ್ ರೆಡ್ಡಿ ಏನಾದರೂ ಕಾಂಗ್ರೆಸ್ ಜೊತೆ ಬಂದಿದ್ದೇ ಆದ್ರೆ ಅದು ಕೂಡ ಪಕ್ಷಕ್ಕೆ ದೊಡ್ಡ ಶಕ್ತಿ ಆಗುತ್ತೆ. ಯಾಕೆಂದ್ರೆ ಆಂಧ್ರ ಪ್ರದೇಶದ ವಿಭಜನೆಯ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನ ಕಳ್ಕೊಂಡಿದೆ. ಅವತ್ತು ಯಾರೆಲ್ಲ ಕಾಂಗ್ರೆಸ್ ನಲ್ಲಿದ್ರು ಅವರು ಜಗನ್ ಹಿಂದೆ ಹೋಗಿದ್ದಾರೆ. ಹಾಗೆ ಈ ಬಾರಿ ಜಗನ್ ಸೋಲೋದಿಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ಕಾಂಗ್ರೆಸ್ ಮತ್ತು ಜಗನ್ ಸಹೋದರಿ ಶರ್ಮಿಳಾ ಕೂಡ. ಹೀಗಾಗಿ ಕಾಂಗ್ರೆಸ್ ಜಗನ್ ಒಂದಾದ್ರೆ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಜೀವ ಬರುತ್ತೆ, ಜಗನ್ಗೆ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಹಾಗೇನೆ ಪಂಜಾಬಲ್ಲಿ ಕೂಡ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರನ್ನ ಪಕ್ಷಕ್ಕೆ ಮತ್ತೆ ಕರೆತರುವ ಪ್ರಯತ್ನ ಮತ್ತು ಅವರ ಮೂಲಕ ಮುಂದಿನ ವರ್ಷ ನಡೆಯಲಿರುವ ಪಂಜಾಬ್ ಚುನಾವಣೆಯನ್ನ ಗೆಲ್ಲುವ ಯೋಜನೆಯನ್ನ ಕಾಂಗ್ರೆಸ್ ಹಾಕೊಳ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸದ್ಯಕ್ಕೆ ಅಮರೀಂದರ್ ಸಿಂಗ್ ಬಿಜೆಪಿ ಜೊತೆ ಇದ್ದಾರೆ. ಅವರಿಗೆ ಸಾಕಷ್ಟು ವಯಸ್ಸು ಕೂಡ ಆಗಿದೆ. ಇಷ್ಟಾದ್ರೂ ಅಮರೀಂದರ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಂಡು ಬರಬೇಕು, ಆ ಮೂಲಕ ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇದೆಯಂತೆ. ಇಲ್ಲಿ ಈ ಮೂರು ಸುದ್ದಿಗಳನ್ನ ಊಹಾಪೋಹಗಳು ಅಂತ ಕಾಂಗ್ರೆಸ್ ತಳ್ಳಿ ಹಾಕ್ತಾ ಇದೆ. ನಾವು ಯಾವ ಪಕ್ಷನೂ ನಮ್ಮಲ್ಲಿ ವಿಲೀನಗೊಳಿಸಿ ಅಂತ ಹೇಳ್ತಾ ಇಲ್ಲ. ಸೋನಿಯಾ ಮತ್ತು ಮಮತಾ ಬ್ಯಾನರ್ಜಿ ಇಬ್ಬರು ಉತ್ತಮ ಸ್ನೇಹಿತರು. ಹೀಗಾಗಿ ಆಕೆ ಸೋನಿಯಾರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಅಧಿನಾಯಕಿ ಸೋನಿಯಾ ಮಮತಾಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಅಷ್ಟೇ ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಜಯರಾಮ್ ರಮೇಶ್ ಎಕ್ಸ್ ಅಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ ರಾಜಕಾರಣಿಗಳು ಯಾವತ್ತು ಯಾವುದರ ಬಗ್ಗೆ ನಿಜ ಹೇಳಿದ್ದಾರೆ ಹೇಳಿ. ಹೀಗಾಗಿ ಅವರು ಯಾವುದನ್ನು ಸುಳ್ಳು ಅಂತ ಹೇಳ್ತಾರೋ ಸಾಕಷ್ಟು ಬಾರಿ ಅದು ನಿಜ ಆಗಿರೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಹೀಗೆ ತಮ್ಮ ಹಳೆ ಸಾಥಿಗಳ ಸೋಲನ್ನ ಬಂಡವಾಳ ಮಾಡ್ಕೊಂಡು ಅವರ ಪಕ್ಷಗಳನ್ನು ವಿಲೀನ ಮಾಡಿಕೊಳ್ಳುವ ಮಾತುಗಳು ಕಾಂಗ್ರೆಸ್ ಅಲ್ಲಿ ನಡೀತಿವೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇರೋ ಸಂದರ್ಭದಲ್ಲೇ ಮೊನ್ನೆ ಇಂಡಿ ಮೈತ್ರಿಕೂಟದ ಸಭೆ ದೆಹಲಿಯಲ್ಲಿ ನಡೆದಿದೆ. ಆ ಸಭೆಯಲ್ಲಿ ಕಾಂಗ್ರೆಸ್ನ ನಿಲುವು ನಿರ್ಧಾರಗಳ ಬಗ್ಗೆ ಮಿತ್ರ ಪಕ್ಷಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿವೆ. ಕಮ್ಯುನಿಸ್ಟರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕ ನಮ್ಮನ್ನ ಬಿಜೆಪಿ ಬಿ ಟೀಮ್ ಅಂತ ಹೇಳ್ತಾರೆ. ಕೇರಳದಲ್ಲಿ ಕಮ್ಯುನಿಸ್ಟರಾಗಿ ಉಳಿದಿಲ್ಲ ಅಂತ ಹೇಳ್ತಾರೆ. ಇಷ್ಟರ ಮೇಲೂ ನಾವು ಇಂಡಿ ಕೂಟದಲ್ಲಿ ಯಾಕೆ ಉಳಿಬೇಕು ಅನ್ನೋ ಅಸಮಾಧಾನ ಅಲ್ಲಿ ಸ್ಫೋಟಗೊಂಡಿದೆ. ಅದರಲ್ಲೂ ಕೇರಳದಲ್ಲಿ ನಡೆದ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಬಾಯಲ್ಲಿ ಕೇಳಿಬಂದ ಮಾತುಗಳು ಕಮ್ಯುನಿಸ್ಟರು ಕಾಂಗ್ರೆಸ್ ವಿರುದ್ಧ ಸಿಡಿದೇಳೋ ಹಾಗೆ ಮಾಡ್ತಾ ಇವೆ. ಇನ್ನು RJDಯ ತೇಜಸ್ವಿ ಯಾದವ್, ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಕೂಡ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇಂಡಿ ಮೈತ್ರಿಕೂಟದಲ್ಲೇ ಇರುವ ಸಮಸ್ಯೆಯನ್ನು ಬಹಿರಂಗಪಡಿಸ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಿದ್ದು ಕಾಂಗ್ರೆಸ್ನ ಅಧಿಕಾರ ದಾಹದ ಕಥೆ. ಕೆಲ ದಿನಗಳ ಹಿಂದೆ ತಮಿಳುನಾಡಲ್ಲಿ ನಡೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ DMK ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತು. ಹಾಗೆ DMK ಬೆಂಬಲದೊಂದಿಗೆ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದು ಬಿಡ್ತು. ಆದರೆ DMK ಮೈತ್ರಿಕೂಟಕ್ಕಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾದಷ್ಟು ಸ್ಥಾನಗಳು ಸಿಗಲಿಲ್ಲ. ವಿಜಯ್ ಅವರ TVK ಭರ್ಜರಿ ಗೆಲುವನ್ನು ದಾಖಲಿಸಿತು. ಆದರೂ ವಿಜಯ್ಗೆ ಮ್ಯಾಜಿಕ್ ನಂಬರ್ ಅನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಪಕ್ಷಕ್ಕೆ ಬೇರೆ ಯಾರದ್ದಾದರೂ ಬೆಂಬಲ ಬೇಕಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ DMK ಜೊತೆಗಿನ ಮೈತ್ರಿಯನ್ನ ಮುರ್ಕೊಂಡು ವಿಜಯ್ ಹಿಂದೆ ಓಡೋಯ್ತು. ಅಲ್ಲಿ ಒಂದಷ್ಟು ಮಂತ್ರಿ ಸ್ಥಾನಗಳು, ಅಧಿಕಾರ ಅನ್ನೋದು ಮೈತ್ರಿಗಿಂತ ದೊಡ್ಡದಾಗಿ ಕಾಣಿಸಿದ್ದು ಮಿತ್ರ ಪಕ್ಷಗಳ ಅಸಹನೆಗೆ ಕಾರಣ ಆಗಿದೆ. ಇಂಡಿ ಕೂಟದ ಭಾಗವಾಗಿದ್ದ DMK ಮೊನ್ನಿನ ಸಭೆಗೆ ಗೈರ್ ಹಾಜರಾಯಿತು. ಕಾಂಗ್ರೆಸ್ ನಾಯಕತ್ವದ ಕೂಟದಲ್ಲಿ ನಾವಿನ್ನು ಭಾಗಿಯಾಗೋದಿಲ್ಲ ಅಂತ DMK ಹೇಳಿದೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದ್ದ 22 ಸಂಸದರ ಬಲ ಕೂಡ ಇಲ್ಲದಂತಾಗ್ತಾ ಇದೆ. ಹೆಚ್ಚು ಕಡಿಮೆ ಆದ್ರೆ ಅಗತ್ಯ ಸಂದರ್ಭಗಳಲ್ಲಿ ಈ 22 ಜನ NDAನ ಬೆಂಬಲಿಸುವ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಕಾರಣದಿಂದಲೇ ಆಗಿದೆ.
ಅಧಿಕಾರಕ್ಕಾಗಿ ಅವರು ಯಾರಿಗೆ ಬೇಕಾದರೂ ಕೈ ಕೊಟ್ಟು ಬಿಡ್ತಾರೆ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಮಿತ್ರ ಪಕ್ಷದ ನಾಯಕರು ಕಾಂಗ್ರೆಸ್ ಯುವರಾಜನನ್ನ ತರಾಟೆಗೆ ತಗೊಂಡ್ರಂತೆ. ಕಾಂಗ್ರೆಸ್ ಅನ್ನೋದು ಲೋಕಸಭೆಯ ಅಧಿಕೃತ ವಿರೋಧ ಪಕ್ಷ. ನೀವು ಪ್ರಾದೇಶಿಕ ಪಕ್ಷಗಳ ನಡುವೆ ಗಮ್ ಥರ ಕೆಲಸ ಮಾಡಬೇಕೇ ಹೊರತು ಪ್ರಾದೇಶಿಕ ಪಕ್ಷಗಳ ಜೊತೆ ಪೈಪೋಟಿಗೆ ಬೀಳಬಾರ್ದು. ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಬಲ ಇದೆಯೋ ಅಲ್ಲಿ ಆ ಪಕ್ಷ ಹೇಳಿದ ಹಾಗೆ ಕೇಳಬೇಕು, ಅವರ ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಹಾಗಾದರೆ ಮಾತ್ರ ಮೈತ್ರಿ ಉಳಿಯುತ್ತೆ. ಇಲ್ಲದೇ ಇದ್ರೆ ಇಂಡಿ ಕೂಟ ರಚನೆಯ ಪ್ರಯೋಜನನೇ ಇಲ್ಲದಂತಾಗತ್ತೆ ಅಂತ ವಿಶೇಷವಾಗಿ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳಾಗಬೇಕು. ಅಲ್ಲಿ ಸೀಟ್ ಹಂಚಿಕೆಯ ತಲೆನೋವು ಶುರುವಾಗುತ್ತೆ. ಹೀಗಾಗಿ ನಾವು ಹೇಳಿದ ಹಾಗೆ ನೀವು ಅಲ್ಲಿ ಕೇಳಬೇಕು ಅನ್ನೋ ಸೂಚನೆಯನ್ನು ಈ ಸಭೆಯಲ್ಲೇ ಅಖಿಲೇಶ್ ಕಾಂಗ್ರೆಸ್ಗೆ ಕೊಡ್ತಾ ಇದ್ದಂತಿದೆ. ಇನ್ನು ಇಂಡಿ ಕೂಟದಲ್ಲಿ ಭಿನ್ನಮತ ಶುರುವಾಗ್ತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಹಳೆ ಸಹಪಾಠಿಗಳನ್ನ, ಮುನಿದು ಬೇರಾದವರನ್ನ ಮತ್ತೆ ಮನೆಗೆ ಕರೀತಿದೆ ಅನ್ನೋ ಸುದ್ದಿಗಳು ಎಷ್ಟು ನಿಜ ಅನ್ನೋದಕ್ಕಿಂತ ಹಾಗೆ ಕರೆಸ್ಕೊಂಡವರು ಕಾಂಗ್ರೆಸ್ಗೆ ಯಾಕೆ ವಾಪಸ್ ಬರ್ತಾರೆ ಅನ್ನೋದಿಲ್ಲಿ ಪ್ರಶ್ನೆ. ಮಮತಾ ಅವರು ಈ ಚುನಾವಣೆ ಸೋತಿರಬಹುದು, ಆದರೆ ಮುಂದೆ ಅವರಿಗೆ ಭವಿಷ್ಯನೇ ಇಲ್ಲ ಅಂತೇನಲ್ಲ. ಆಕೆಗೆ ಈಗ 71 ವರ್ಷ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗಳ ಹೊತ್ತಿಗೆ ಆಕೆಗೆ 76 ವರ್ಷ ಆಗಿರುತ್ತೆ. ಹಾಗೆ ಇನ್ನು 2 ವರ್ಷಕ್ಕೆ ಲೋಕಸಭಾ ಚುನಾವಣೆಗಳು ಬರುತ್ತವೆ. ಮಮತಾ ಅವರಿಗೆ 74 ವರ್ಷ ವಯಸ್ಸಾಗಿರುತ್ತೆ. ರಾಜಕಾರಣಿಗಳ ಮಟ್ಟಿಗೆ ಹೇಳೋದಾದ್ರೆ 60 ದಾಟಿದ ಮೇಲೇನೆ ಅವರು ಯುವ ನಾಯಕರು. 70, 75 ಇದು ಯಾವುದು ನಿವೃತ್ತಿಯ ವಯಸ್ಸವರಿಗಲ್ಲ. ಇನ್ನು ಜಗನ್ ಕೂಡ ಅಷ್ಟೇ. ಕಾಂಗ್ರೆಸ್ಗೆ ವಾಪಸ್ ಬಂದು ಇಷ್ಟು ವರ್ಷ ತಾವು ಸ್ವಂತ ಬಲದ ಮೇಲೆ ಬೆಳೆಸಿಕೊಂಡ ಶಕ್ತಿಯನ್ನ ಕಾಂಗ್ರೆಸ್ಗೆ ಧಾರೆ ಎರೆಯುವಷ್ಟು ಕಡಿಮೆ ಬುದ್ಧಿವಂತರು ಅಲ್ಲಿ ಯಾರೂ ಇಲ್ಲ. ಆದರೂ ಇಂಥ ಮಾತುಗಳಲ್ಲಿ ಕೇಳಿ ಬರ್ತಾ ಇವೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ, ತೃಣಮೂಲ ಕಾಂಗ್ರೆಸ್ ಅಲ್ಲಿ ಉಂಟಾಗಿರುವ ಭಿನ್ನಮತ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಿತ್ರ ಪಕ್ಷಗಳೇ ಮುನಿದು ಕೂತ್ಕೋತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.